ಯೂಶಲಿ ಮನೇಲಿ ಇರೋವಾಗ ಇದೇ ತರ ಇರೋದು. ಅಂದ್ರೆ ಕಿವಿ ಮುಚ್ಕೊಂಡು ಡಬ್ 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 ಅಂತ ಎಲ್ಲಾ ಕಡೆ ಪಟಾಕಿ ಹೊಡಿತಾ ಇರ್ತಾರಪ್ಪ. ಆಗದೇ ಇಲ್ಲ ತಡ್ಕೊಳಕ್ಕೆ. ನೀವ್ ಅಕಸ್ಮಾತ್ ಪಟಾಕಿ ಹೊಡಿಲೇಬೇಕು ಶ್ರುತಿ ಅಂದ್ರೆ ಜೋಪಾನವಾಗಿ ಪಟಾಕಿ ಹೊಡಿರಿ. ಹಿಂಗ್ ಕೈಯಲ್ಲಿ ಬಿಜ್ಲಿ ಪಟಾಕಿ ಹಿಡ್ಕೊಂಡು ಸ್ಟೈಲ್ ಆಗಿತ್ತಲ್ಲ ಬಿಸಾಕದೆಲ್ಲ ಮಾಡ್ಬೇಡಿ. ಇಟ್ಸ್ ನಾಟ್ ಸೇಫ್. ಓಕೆನಾ? ವೆಲ್ಕಮ್. Gold winner refined sunflower oil presents Star Saviruchi, co-powered by Vim and Daawat the finest. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ಟೆಕ್ನಿಕಲಿ ದಿಸ್ ಇಸ್ ಮೈ ಹಬ್ಬ, ದೀಪಾವಳಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಯಾರು ಬರ್ತಾರೆ ಆ ಕಥೆ ಎಲ್ಲ ಹೇಳ್ತೀನಿ. ಬಟ್ ಇವತ್ತು ಬಲಿಪಾಡ್ಯಮಿ ಅಂದ್ರೆ ಬಲಿ ಚಕ್ರವರ್ತಿಗೆ ಭಕ್ತಿ ಭಾವನೆಯಿಂದ ಕೈ ಮುಗಿಯುವ ದಿನ. ಸೊ ನೀವು ಕೈ ಮುಗಿರಿ, ಹೊಸ ಬಟ್ಟೆನ ಧರಿಸಿ ಅಂಡ್ ಸ್ಟೈಲ್ ಆಗಿ ಪಟಾಕಿನ ಹೊಡಿರಿ. ಜೊತೆಗೆ ಇವತ್ತು ಕೈ ರುಚಿನ ಟೇಸ್ಟ್ ಮಾಡ್ಬೇಕಲ್ಲಪ್ಪ. ಯಾರು ಬರ್ತಾ ಇದಾರೆ? ಸನ್ನಿಧಿ ಅಂತ. ಸನ್ನಿಧಿನೇ ಕೇಳೋಣ. ನಮ್ ಜೊತೆ ಇದಾರೆ ನಮ್ ದೊಡ್ಡಮ್ಮ ಬರ್ತಿದ್ದಾರೆ. ಬಿಗ್ ಮದರ್. ಯು ಮೀನ್ ಬಿಗ್ ಮದರ್. ಓಕೆ. ಸೊ ನನ್ಗೆ ನನ್ ತಾಯಿ ಹೇಗೋ ನಮ್ ದೊಡ್ಡಮ್ಮನು ಖಂಡಿತ. ಆಫ್ ಕೋರ್ಸ್ ದೊಡ್ಡಮ್ಮ ಚಿಕ್ಕಮ್ಮ ಏನೋ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪ್ರೀತಿ ತೋರಿಸ್ತಾ ಇರ್ತಾರೆ. ತಾಯಿಗಿಂತ ಹೆಚ್ಚಾಗಿ ಕರೆಕ್ಟ್. ಸೊ ದೊಡ್ಡಮ್ಮನ ಹೆಸರೇನು? ಉಷಾ ಅಂತ. ಉಷಾ ರಾಧಾಕೃಷ್ಣ. ಓಕೆ. ಸೊ ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ ಉಷಾ ರಾಧಾಕೃಷ್ಣ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್ ಉಷಾ. ಸೊ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಅನ್ಸುತ್ತೆ ವೈಶು ಯು ಗಾಟ್ ಯುವರ್ ಲುಕ್ಸ್ ಫ್ರಮ್ ದೊಡ್ಡಮ್ಮ. ಇಲ್ಲ, ನಮ್ ತಾಯಿನೂ ಹೀಗೆ ಕಾಣ್ತಾರೆ. ಆಫ್ ಕೋರ್ಸ್ ದೊಡ್ಡಮ್ಮ ಇದ್ದೇ ಇರತ್ತಲ್ಲ. ತುಂಬಾ ಚೆನ್ನಾಗಿದ್ದೀರಾ ನೋಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಲಕ್ಷಣವಾಗಿದಾರಲ್ಲ. ಇವಾಗ ನಾವು ಸಿಹಿಯಾದ ಕಾಂಪ್ಲಿಮೆಂಟ್ಸ್ ಕೊಟ್ಟಾಯ್ತು. ಇವಾಗ ನೀವೇನಾದ್ರು ಸಿಹಿಯಾಗಿ ಮಾಡ್ಕೊಟ್ರೆ ಖುಷಿ ಆಗತ್ತೆ. ನಾನು ರಾಗಿ ಹೋಳಿಗೆ ಮಾಡೋಣ ಅಂತ. ರಾಗಿ ಹೋಳಿಗೆ? ರಾಗಿ ಮುದ್ದೆ ಕೇಳಿದೀನಿ, ರಾಗಿ ರೊಟ್ಟಿ ಕೇಳಿದೀನಿ, ರಾಗಿ ಅಂಬ್ಲಿ ಕೇಳಿದೀನಿ, ರಾಗಿ ಹೋಳಿಗೆ ಯಾಕಂದ್ರೆ ಇವಾಗೆಲ್ಲ ಡಯಟ್ ಕಾನ್ಶಿಯಸ್ ಆಗಿದಾರಲ್ಲ, ಆದ್ರಿಂದ ಈ ತರ ಮಾಡೋದು. ರೆಗ್ಯುಲರ್ ಆಗಿ ತಗೊಳ್ಳೋದು ಬೇರೆ ಅಲ್ವಾ. ಸಿ ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ಸ್ಟಾರ್ ಸವಿರುಚಿ. ನಾವು ತುಪ್ಪನೂ ಹಾಕ್ತಿವಿ, ಸ್ವೀಟೂ ತಿನ್ನಿಸ್ತೀವಿ, ಹಬ್ಬನೂ ಆಚರಿಸ್ತೀವಿ, ಜೊತೆಯಲ್ಲಿ ನೀವು 1 kg ದಪ್ಪನೂ ಆಗಲ್ಲ. ನೋಡಿದ್ರ? ಖುಷಿ ಪಡ್ಬೇಕು ತಾನೆ? ಆಸಮ್. ಸರಿ, ಏನೇನೆಲ್ಲ ಬೇಕು ಅಂತ ಬನ್ನಿ ಒಂದು ಚೂರು ಇಂಟ್ರಡಕ್ಷನ್ ಮಾಡ್ಕೊಡಿ ನಮ್ ಜನಗಳಿಗೆ. ಫಸ್ಟ್ ಕಣಕಾಗ್ ಬೇಕಾಗಿರೋದು ಚಿರೋಟಿ ರವೆ, ಎಣ್ಣೆ, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಮೈದಾ, ಸ್ವಲ್ಪ ಅರಿಶಿನ. ಇದು ಕಣಕ. ಇವಾಗ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಲ್ಲ, ಕೊಬ್ಬರಿ ತುರಿ, ರಾಗಿ ಮತ್ತೆ ತುಪ್ಪ. ಸೂಪರ್. ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಆಯ್ತು. ಸುಮ್ನೆ ಇದನ್ನೆಲ್ಲ ಒಂದೇ ಸತಿ ತಿನ್ಬಿಟ್ಟು ಹಿಂಗ್ ಶೇಕ್ ಮಾಡ್ಬಿಟ್ರೆ ಹೊಟ್ಟೆಲೆ ಹೋಗತ್ತಪ್ಪ ರಾಗಿ ಹೋಳಿಗೆ. ಎಲ್ಲಿಂದ ಶುರು ಮಾಡೋಣ? ಇದು ಫಸ್ಟ್ ನಾವು ಕಣಕ ರೆಡಿ ಮಾಡ್ಕೊಳ್ಳೋಕೆ ಒಂದು ಪಾತ್ರೆ ಕೊಡಿ, ಬೌಲ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ತಗೊಳ್ಳಿ. ಈ ಕೆಲಸ ಎಲ್ಲ ನಾವು ಚೆನ್ನಾಗಿ ಮಾಡ್ತೀವಿ. ಸೂಪರ್ ಆಗಿ. ಸೇಮ್ ಟು ಸೇಮ್ ಯಾವ ವೈಶು? ಇದು 1 ಸ್ಪೂನ್ ತಗೊಳ್ಳೋಣ. ಒಂದೇ ಸ್ಪೂನ್ ಸಾಕ ಚಿರೋಟಿ ರವೆ? ಓಹೋ. ಅದು ಮತ್ತೆ 2 ಸ್ಪೂನ್ ಮೈದಾ. ಸೊ 1 ಸ್ಪೂನ್ ಚಿರೋಟಿ ರವೆಗೆ 2 ಸ್ಪೂನ್ ಮೈದಾ. ಆ ಕನ್ಸಿಸ್ಟೆನ್ಸಿ ನೀವು ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಅರಿಶಿನ ಬಹುಶಃ ಕಲರ್ಗೆ ಅನ್ಸುತ್ತೆ ಅಷ್ಟೇ. ಹೌದು, ಕಲರ್ಗೆ ಒಂಚೂರು ಅರಿಶಿನ ಹಾಕೊಳ್ಳೋದು. ಆಲ್ಸೋ ಆಂಟಿಸೆಪ್ಟಿಕ್ ಪ್ರಾಪರ್ಟಿ ಇದೆ ಅರಿಶಿನದಲ್ಲಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಆಮೇಲೆ ಸ್ವೀಟ್ ಅಲ್ಲಿ ಉಪ್ಪು ಹಾಕ್ತಾರ? ಮತ್ತೆ ಟೇಸ್ಟ್ ಚೆನ್ನಾಗಿ ಎದ್ ಕಾಣುತ್ತೆ ಅದರಲ್ಲಿ. ಅದರಿಂದ ಮತ್ತೆ ಆಯಿಲ್ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಆಯ್ತಾ? ಎಲ್ಲ ಕಲ್ಸ್ಕೊಳ್ಬೇಕು ಈಗ. ಓ, ಇದು ಎಣ್ಣೆಯಲ್ಲೇ ಕಲ್ಸ್ತೀರಾ? ಇಲ್ಲ, ಕಲ್ಸಿ ಮತ್ತೆ ನೀರ್ ಹಾಕಿ ಕಲ್ಸ್ಕೊಳ್ಬೇಕು. ಹಾಗೆ ಸರಿ, ನೀವು ಇದು ಕಲ್ಸಿ. ನೀರು ಅಂದಿದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಜ್ಞಾಪಕ ಬರುತ್ತೆ. ನಿನ್ನೆ ನಿಮಗೆ ಹೇಳ್ತಿದ್ದೆ ದಟ್ ನಮ್ಮ ವೈಶು ಚಿಕ್ಕ ಹುಡುಗಿ ಆಗಿದ್ದಾಗ ಢುಮುಕ್ ಅಂತ ಪೂಲಲ್ಲಿ ಬಿದ್ದೋದ್ಲು. ಅಕಸ್ಮಾತ್ ಯಾರಾದ್ರೂ ಕಾಪಾಡಿರ್ಲಿಲ್ಲ ಅಂದ್ರೆ ಹೊಗೆನೇ ಹಾಕ್ಸ್ಕೊಳ್ತಿದ್ರು ಅಂತ. ವೈಶು ವೈ ಅಂದ್ರೆ ಅದು ನಾವು ರೆಸಾರ್ಟ್ ಹೋಗಿದ್ವಿ. ನಾವ್ ಫ್ಯಾಮಿಲಿ ಫುಲ್ ಎಂಟೈರ್ ಫ್ಯಾಮಿಲಿ ನಾವ್ ರೆಸಾರ್ಟ್ ಹೋಗಿದ್ವಿ. ಎಷ್ಟು ವಯಸ್ಸು ನಿನ್ಗೆ ಅವಾಗ? ಇರ್ಬೋದು ಒಂದು 6 years ನಾವೆಲ್ಲ ಹೋಗಿದ್ವಿ ಅವಾಗ. ಸೊ ಅವ್ರು ಹೇಳಿದ್ರು, ನನಗೆ ಮುಂಚೆನೆ ಇನ್ಫಾರ್ಮ್ ಮಾಡಿದ್ರು. ದೊಡ್ಡವ್ರಿಗಂತೆ ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ, ಅದಕ್ಕೆ ಸಪರೇಟ್ ಕಿಡ್ಸ್ ಝೋನ್ ಅಂತ ಒಂದು ಸಪರೇಟ್ ಮಾಡಿರ್ತಾರೆ. ಹೇಳಿದ್ರು, ನನ್ಗೆ ಇನ್ಫಾರ್ಮ್ ಮಾಡಿದ್ರು ಅಲ್ಲೇ ಇರ್ಬೇಕು, ಇಲ್ಲ ಆಟ ಆಡಕ್ ಬರ್ಬಾರ್ದು ಅಂತ. ನಾನೇನ್ ಮಾಡ್ದೆ, ಎಲ್ಲ ದೊಡ್ಡವರೆಲ್ಲ ಅಲ್ಲಿದ್ರು, ಚಿಕ್ಕವಳು ಮಾತ್ರ ನಾನಿಲ್ಲ. ಯಾಕಂದ್ರೆ ಪುಟ್ಟ ಹುಡುಗಿ ನಾನು. ಸರಿ, ನೋಡೋಣ, ಟ್ರೈ ಮಾಡೋಣ, ಅಲ್ಲೋಗಿ ನೋಡೋಣ ಹೇಗಿರುತ್ತೆ ಮಜಾ ನೋಡಿ. ಅಲ್ಲಿ ಹೋಗಿ ಮಾಡಿದಾಳೆ ಅಡ್ವೆಂಚರಸ್. ಬಟ್ ಯಾರಿಗೂ ಗೊತ್ತಾಗಿಲ್ಲ ನಾನ್ ಬಂದಿದ್ದು. ಬಿಕಾಸ್ ಐ ವಾಸ್ ಅ ವೆರಿ ಕ್ವೈಟ್ ಕಿಡ್. ಮಾತಾಡ್ತಿರ್ಲಿಲ್ಲ, ಇರೋ ಜಾಗನೇ ಗೊತ್ತಾಗ್ತಿರ್ಲಿಲ್ಲ, ಆತರ ಮಗು ನಾನು. ಹೋದೆ,
ಬಿದ್ಬಿಟ್ಟಿದೀನಿ, ನನಗೆ ಗೊತ್ತಾಗಿಲ್ಲ ಯಾವಾಗ ಬಿದ್ದೆ, ಯಾರಿಗೂ ಗೊತ್ತಾಗಿಲ್ಲ ಅವಾಗ ಅವಳು ಏನ್ ಮಾಡಿದಾರೆ ಏನಾಗ್ತದೆ. ಆಮೇಲೆ ಎಷ್ಟೊತ್ತೊಂದು 10-20 ಸೆಕೆಂಡ್ಸ್ ಆದ್ಮೇಲೆ ನಮ್ ದೊಡ್ಡಪ್ಪ ಇವ್ರ ಹಸ್ಬೆಂಡ್ ಬಂದು ನಮ್ ಯಜಮಾನ್ರು ನೋಡಿ ಅವ್ರ ಕಾಲ್ ಸಿಕ್ಕಾಕೊಂಡಿದ್ದಾರೆ. ಕಾಲಕ್ಕೆ ಸಿಕ್ಕಾಕೊಂಡೆ ನೀನು? ಅವ್ರು ಸ್ವಿಮ್ ಮಾಡ್ಬೇಕಿದ್ರೆ ಕಾಲ್ಗೆ ಏನೋ ತಾಗಿದೆ ಅಂತ ನೋಡಿದರೆ ಮಗು ಅಯ್ಯೋ ನೋಡಿ ತೆಗೆದ್ರು. ಶಾಕಿಂಗ್, ವೆರಿ ಸ್ಕೇರಿ. ಈಗ ನೆನ್ಸ್ಕೊಂಡ್ರು ನನಗ್ ಭಯ ಆಗುತ್ತೆ. ಸೊ ಆ ಮಹಾಪುರುಷ ಕಾಪಾಡಿದ ಮಹಾಪುರುಷ ಇವರ ಯಜಮಾನ್ರು ಕಾಪಾಡಿದ್ದಾರೆ. ಥ್ಯಾಂಕ್ ಯು ಹೇಳ್ಬಿಡು ಇವಾಗ. ಖಂಡಿತ ಥ್ಯಾಂಕ್ಸ್ ದೊಡ್ಡಪ್ಪ, ಥ್ಯಾಂಕ್ ಯು. ಆಮೇಲೆ ಸ್ವಲ್ಪ ಶ್ರುತಿ ಸ್ವಲ್ಪ ನೀರು ಅಲ್ಲಿದೆ ನೋಡಿ, ವೈಶ್ಯ ಹತ್ರ ಇದೆ ನೀರು. ವೈಶ್ಯ ಸ್ವಲ್ಪ ನೀರ್ ಹಾಕಮ್ಮ, ಸ್ವಲ್ಪ ನೀರಲ್ಲಿ ಮುಳುಗ್ಬೇಡ, ಸ್ವಲ್ಪ ಅಷ್ಟೇ. ಇದೆಲ್ಲ ನೆನಿಬೇಕು. ಅದು ಅಟ್ಲೀಸ್ಟ್ 1 2 hours ಆದ್ರೂ ಬೇಕು ಇದು ನೆನೆಯಕ್ಕೆ. 2 hours? ಹೌದು, ಮತ್ತೆ ಚೆನ್ನಾಗಿ ಸಾಫ್ಟ್ ಆಗಿ ಬರ್ಬೇಕಲ್ವಾ. ಸೊ ಮಹಾಜನಗಳೇ 2 hours ಮುಂಚೆನೆ ಇದನ್ನ ರೆಡಿ ಮಾಡಿ ಇಟ್ಕೊಳ್ಳಿ, ಹಾಗೆ ಸಾಫ್ಟ್ ಆಗಿ ಬರೋದು. ಸೊ ನಾವು ಅವಾಗ್ಲೇ ನಿಮಗೋಸ್ಕರನೇ ನೀವು ವೇಟ್ ಮಾಡಬಾರ್ದು ಅಂತ ರೆಡಿ ಮಾಡಿ ಇಟ್ಟಿದೀವಿ ನೋಡಿ. ಸೂಪರ್ ಮಾಡಿ ತಂದಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿ ಅಲ್ಲಿ ಬರ್ಬೇಕು. ಅದನ್ನೇ ನೋಡಿ ಸಾಫ್ಟ್ ಆಗಿ ಬಂದಿದೆಯಲ್ಲ, ತುಂಬಾ ಚೆನ್ನಾಗಿದೆ, ತುಂಬಾ ಗಮ್ ಅಂತಾನೂ ಇದೆ. ಇವಾಗ ಮುಂದೆ ಏನ್ ಮಾಡೋಣ? ಮುಂದೆ ಇದು ಹೂರ್ಣದು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ರೆಡಿ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು ಅಷ್ಟೇ. ಓಕೆ, ಸೊ ಕಣಕನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಅದಕ್ಕೊಂದು 2 hours ಆಗತ್ತೆ ಈ ತರ ಸೆಟ್ ಆಗಕ್ಕೆ. ಓಕೆನಾ? ಗ್ಯಾಪ್ ಅಲ್ಲಿ ಹೂರ್ಣ ಮಾಡ್ಕೊಳ್ತಾ ಇದೀವಿ. ಇವಾಗ ಒಂದು ಪ್ಯಾನ್ ಕೊಡಿ. ಎಸ್, ತಗೊಳ್ಳಿ ಪ್ಯಾನ್. ಸ್ಟವ್ ಹಚ್ಚಿ ಇವಾಗ ವೈಶ್ಯ ಮಾಡ್ತಾಳೆ. ಕರ್ಸ್ಕೊಳ್ಳೋಣ. ಬೆಲ್ಲ ನೋಡಮ್ಮ, ನೀ ಅಸಿಸ್ಟೆಂಟ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು ವೈಶ್ಯು. ಅವಳು ಕಲ್ತ್ಕೊಳ್ಳಲ್ಲ ಎಲ್ಲ ಕೆಲಸ ನಿನ್ನ ಹತ್ರ ನಡೀತಾ ಬಂದು ನಾನು ಅಡ್ಗೆ ಕಲ್ತೆ. ಸೊ ಈ ಬೆಲ್ಲ ಸ್ವಲ್ಪ ಕರಗ್ಬೇಕು ಅಲ್ವಾ? ಚೂರ್ ನೀರ್ ಹಾಕೊಳ್ಳಿ, ಸ್ವಲ್ಪ ಹಾಕು ಅಷ್ಟೇ, ಕರಗ್ಲಿ ಬೆಲ್ಲ. ದೀಪಾವಳಿ ಅಂದ್ಮೇಲೆ ಪಟ್ 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 ಅಂತ ಪಟಾಕಿ ಇರ್ಲೇಬೇಕು. ಪಟಾಕಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನನ್ನನ್ ಕೇಳಿ ಚಿಕ್ಕ ವಯಸ್ಸಲ್ಲಿ ರೌಡಿ ರಂಗಮ್ಮ ಆಗಿದೆ. ಕೈಯಲ್ಲಿ ನಾನು ಬಿಜಿಲೆಲ್ಲ ಇಟ್ಕೊಂಡೆಲ್ಲ ಬಿಸಾಕಿದೀನಿ. ಇವಾಗ ಶಾಂತಿ ದೇವಿ ಆಗಿದ್ದೀನಿ. ನೋ ಪಟಾಕಿ, ನೋ ಡಮ್ ಡಮ್, ಓನ್ಲಿ ಮಾತು ಅಂತ. ಬಟ್ ವೈಷ್ಣವಿ, ನೀನು ಚಿಕ್ಕ ವಯಸ್ಸಲ್ಲಿ ಗ್ಯಾರಂಟಿ ಪಟಾಕಿ ಹೊಡೆದಿರ್ತೀಯ? ಹೌದು, ಖಂಡಿತ. ಏನಾದ್ರು ಪಟಾಕಿ ಎಕ್ಸ್ಪೀರಿಯನ್ಸಸ್ ಇದೆಯಾ? ಮೈ ಕೈ ಸುಟ್ಕೊಂಡಿರೋದು ಅಥವಾ ಪಕ್ಕದ ಮನೆಯವ್ರ ಪಟಾಕಿ ಗೂಡನ್ನ ಮನೆ ಮುಂದೆ ಹಾಕೊಂಡು ನಾನೇ ಹೊಡೆದಿರೋದು ಅಂತ ಬಂದ ತೋರಿಸಿರೋದು? ಇಲ್ಲ, ನಂಗ್ ಮುಂಚೆನೂ ಅಷ್ಟಿಷ್ಟ ಇರ್ಲಿಲ್ಲ ಪಟಾಕಿ ಹೊಡಿಯೋದಲ್ಲ. ಬಟ್ ಒಂದ್ಸತಿ ಏನಾಗಿತ್ತು, ಇವ್ರು ನಮ್ಮ ಮನೆಗ್ ಬಂದಿದ್ರು ದಿವಾಲಿ ಸೆಲೆಬ್ರೇಟ್ ಮಾಡಕ್ಕೆ. ಸರಿ, ಏನಾಯ್ತು, ಆಗೆಲ್ಲ ಮುಗಿಸಿದ್ವಿ ಪಟಾಕಿ ಒಂದ್ ಹಂತಕ್ಕೆ, ಬಾಕ್ಸ್ ಎಲ್ಲ ಖಾಲಿ ಆಗಿತ್ತು. ಎಲ್ಲ ಇನ್ನೇನು ಮಾತಾಡ್ತಾ ಇದ್ವಿ, ಲಾಸ್ಟ್ ರೌಂಡ್ ಇರತ್ತಲ್ಲ ಎಲ್ಲ, ನೋಡಿ ಹಿಂಗ್ ಪಟಾಕಿ ಹೊಡೆದ್ವಿ, ಅವ್ರ ಮನೇಲಿ ರಾಕೆಟ್ ಹಂಗೋಯ್ತಂತೆ, ಈ ಕಡೆ ಹೋಯ್ತಂತೆ ಅಂತೆಲ್ಲ ನಮ್ಮ ಅಮ್ಮ, ನಮ್ ದೊಡ್ಡಮ್ಮ, ನನ್ ನೇಬರ್ಸ್ ಎಲ್ಲ ನಿಂತ್ಕೊಂಡ್ ಮಾತಾಡ್ತಾ ಇದ್ವಿ. ಸರಿ, ಅದೇನಾಯ್ತು, ಇವ್ರು ನಿಂತಿದ್ರು ಗೇಟ್ ಹತ್ರ, ಯಾರು ರಾಕೆಟ್ ಹಚ್ಚಿದ್ರು ಆ ಕಡೆಯಿಂದ. ಇವ್ರ ನೈಟಿಗೆ ಬಂದ್ಬಿಡ್ತು. ಓ ಗಾಡ್, ಹತ್ಕೊಂಡ್ಬಿಡ್ತಾ? ಇಲ್ಲ, ಒಂದ್ ಸ್ವಲ್ಪ ತೂತಾಯ್ತು. ವಾಸ್ ವೆರಿ ಸ್ಕೇರಿ. ಆ ಕಡೆಯಿಂದ ಝುಂಗ್ 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 ಅಂತ ಬಂದು ಅವ್ರ ನೈಟಿಗೆ ಹತ್ಕೊಂತು. ಸೊ ಅದಾದ್ಮೇಲೆ ತಾವು ಡಿಸೈಡ್ ಮಾಡಿದ್ರಿ, ಹೌದು ನಾವು ರಾಕೆಟ್ ತರ ಆ ಎತ್ತರಕ್ಕೆ ಬೆಳಿಬೇಕು, ರಾಕೆಟ್ ಯಾವತ್ತೂ ಹಚ್ಚಬಾರ್ದು ಅಂತ. ನಮ್ಮ ಮನೇಲಿ ಪೆಟ್ ಇದೆ, ಅದೆಷ್ಟು ಬಂಟಿ ಅಂತ. ಅವ್ನ್ ಆಲ್ಮೋಸ್ಟ್ ನನ್ ತಮ್ಮನ್ ತರಾನೇ. ಐ ನೋ, ವೆರಿ ವೆರಿ ಕ್ಯೂಟ್ ಈಸ್. ಸೊ ಪೆಟ್ಸ್ ಎಲ್ಲ ತುಂಬಾ ಹೆದರ್ಕೊಳತ್ತೆ. ಪ್ಲೀಸ್ ಪಟಾಕಿ ಹಚ್ಬೇಡಿ, ಅದಕ್ ನೋವಾಗತ್ತೆ. ಅದಕ್ಕೆ ದೀಪದಿಂದ ದೀಪಾವಳಿನ ಆಚರಿಸಿ. ಅದು ನಿಜ, ನಾಯ್ಸ್ ಪೊಲ್ಯೂಷನ್ ಬೇರೆ. ಬಟ್ ಕೆಲವ್ರಿಗೆ ಈ ಪಟಾಕಿ ಹೊಡಿಬೇಕು ಅಂತ ಆಸೆ ಇರುತ್ತೆ, ಅದಕ್ಕೋಸ್ಕರ ಓಕೆ ಹೊಡಿಯೋದೇ ಬೇಡ ಅಂತ ಅಲ್ಲ, ಸ್ವಲ್ಪ ಕೇರ್ಫುಲ್ ಆಗಿ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಡು ಪಟಾಕಿ ಹೊಡಿರಿ. ಬಿ ಕೇರ್ಫುಲ್, ಲಿವ್ ಅಂಡ್ ಲೆಟ್ ಲಿವ್ ಅಂತಾರಲ್ಲ, ಬೆಟರ್ ಟು ಬಿ ಸೇಫ್ ದನ್ ಸಾರಿ. ಇಲ್ಲಿ ಏನಾಗಿದೆ ರೀ, ಈಗ ಸ್ವಲ್ಪ ಇನ್ನೊಂದ್ ಚೂರ್ ಕರಗ್ಬೇಕು ಅನ್ಸುತ್ತೆ, ಸ್ವಲ್ಪ ಗಟ್ಟಿಯಾಗಿದೆ. ಆಯ್ತಾ? ಇದಕ್ಕೇನಾದ್ರೂ ಅಳತೆ ಅಂತ ಇದೆಯಾ ಅಥವಾ ಹೆಂಗೆ? ಅದು ಅಳತೆ ಹಾಕ್ಬೇಕು, ಅಳತೆ ಮಾಡಿನೇ ಹಾಕ್ಬೇಕು. ಇಲ್ಲ ಎಲ್ಲ 3 ಸ್ಪೂನ್. ಆಯ್ತು, 3 ಸ್ಪೂನ್ ಹಾಕಿದ್ದು ಸರಿ. ಮತ್ತೆ ಈಗ ಇದೇ ಮುಖ್ಯ, ರಾಗಿ, ಮೋಸ್ಟ್ ಇಂಪಾರ್ಟೆಂಟ್ ರಾಗಿ ಹಿಟ್ಟು. ಪೌಷ್ಟಿಕಾಂಶ ರಾಗಿ ಹಿಟ್ಟು. ಇದು 1 2 ಸ್ಪೂನ್ ಕಲಿಸ್ತೀನಿ. ಆಯ್ತು, ಸಾಕ? 2 ಆಯ್ತು. ಸರಿ, ಅದ ಬರ್ತಾ ಇದೆ ಇವಾಗ. ಹೌದು, ಮತ್ತೆ ತುಪ್ಪ. ಇವಾಗ ಇದನ್ನ ಸೇರಿಸಿ ಫೈನಲ್ ಟಚ್ ತುಪ್ಪ, ಒಂಥರ ಎಲ್ಲ ಚೆನ್ನಾಗಿ ಮಿಶ್ರಣ ಆಗ್ಲಿ ಅಂತ. ಹೌದು, ತುಪ್ಪ ಅವರ ಇಷ್ಟ ತಕ್ಕ ಹಾಕೊಳ್ಬೇಕು. ಜಾಸ್ತಿ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ವೈಷ್ಣವಿ 2 kg ದಪ್ಪ ಆದ್ರೆ ಏನು ಆಗಲ್ಲ ಅಷ್ಟೇ. ಆಮೇಲೆ ವರ್ಕೌಟ್ ಜಾಸ್ತಿ ಮಾಡ್ಬೇಕು. ಆಹಾ, ಸೊ ಇದು ಗಟ್ಟಿ ಆಗೋ ತನಕ ಕೈ ಅಲ್ಲಾಡ್ಸ್ತಾ ಇರ್ಬೇಕಾ? ಹೌದು. ಯಾವತ್ತಾದ್ರೂ ತಿಂದಿದ್ದೀರಾ ಏನನ್ನ? ರಾಗಿ ಹೋಳಿಗೆ?
ರಾಗಿನ ಸಪರೇಟ್ ಆಗಿ ತಿಂದಿದೀವಿ, ಹೋಳಿಗೆನ ಸಪರೇಟ್ ಆಗಿ ತಿಂದಿದೀವಿ. ಎರಡನ್ನೂ ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಮೊದಲನೇ ಬಾರಿಗೆ ಬ್ಯಾಟಿಂಗ್ ಮಾಡ್ತಾ ಇದೀವಿ ನಾವು. ಈ ಕಡೆ ಒಂದು ಇವಾಗ ಇದು ಮಾಡಕ್ಕೆ ಪ್ಯಾನ್ ಒಂದು ಪ್ಯಾನ್ ಕೊಡಿ. ತವಾ ಇಟ್ಬಿಡೋಣ. ಹೌದು. ಐ ಥಿಂಕ್ ಎಸ್ ಬರ್ತಾ ಇದೆ ನೋಡಿ ಇವಾಗ. ಅದು ಇನ್ನೊಂದೇನು ಅಂದ್ರೆ ಹೂರ್ಣ ಯಾವಾಗ ಆಗಿದೆ ಅಂತ ಗೊತ್ತಾಗತ್ತೆ. ಅಂಟ್ಕೊಂಡಿರುತ್ತಲ್ಲ ಪ್ಯಾನ್ಗೆ ಅದ್ ಮೇಲ್ ಬರ್ಬೇಕು, ಒಂಥರ ನಾನ್ ಸ್ಟಿಕ್ಕಿ ಆಗ್ಬೇಕು. ಹೌದು, ಈಗ ಆಗಿದೆ, ಬರ್ತಾ ಇದೆ, ಬಂದಿದೆ ನೋಡಿ ಅಲ್ವಾ. ಒಂಥರ ಕೋವಾ ತರ ಇದೆ, ರೋಸ್ಟೆಡ್ ಕೋವಾ. ಇನ್ನು ಕಂಪ್ಲೇಂಟ್ ಮಾಡ್ತಲ್ಲ ವೈಷ್ಣವಿ, ಯೂಶಲಿ ಸುಳ್ ಬುರ್ಕಿ ತರ ಚಾಡಿ ಬುರ್ಕಿ ಅಲ್ವಾ ನೀನು? ಅಜ್ಜಿನೂ ಬಿಟ್ಟಿಲ್ವಂತೆ ಅಲ್ವಾ? ಅಜ್ಜಿ ಬಗ್ಗೆ ಊರವ್ರಿಗೆಲ್ಲ ಡಂಗೂರ ಬಾರ್ಸ್ಕೊಂಡು ಚಾಡಿ ಹೇಳ್ಕೊಂಡ್ ಬಂದಿರ ಏಕೈಕ ಮೊಮ್ಮಗಳು ವೈಶ್ಯು. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಮಮ್ಮಿ ಜೊತೆನೆ ಜಾಸ್ತಿ ಇರ್ತಾ ಇದ್ದಿದ್ದು. ಯಾರ್ ಕರೆದ್ರು ಹೋಗ್ತಾ ಇರ್ಲಿಲ್ಲ, ಯಾರ್ ಜೊತೆ ಯಾವಾಗ್ಲೂ ಮಾತಾಡ್ತಿರ್ಲಿಲ್ಲ. ನಮ್ ತಾಯಿ ಎಲ್ಲಿ ಹೋದ್ರು ನಮ್ ತಾಯಿ ಜೊತೆನೆ ಇರ್ತಾ ಇದ್ದೆ. ನಮ್ಮ ಹೋಗಂದ್ರು ಹೋಗ್ತಾ ಇರ್ಲಿಲ್ಲ. ಅದೇನಾಯ್ತು ಒಂದ್ಸಲ ನಮ್ಮ ಅಜ್ಜಿಗೆ ಶುಗರ್ ಜಾಸ್ತಿ ಆಗ್ಬಿಟ್ಟಿತ್ತು. ಅವ್ರು ಒಂಥರ ಮಗು ತರ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ರಿಗೆ ಊಟ ಮಾಡ್ಸೋದು ಎಲ್ಲ ನಮ್ಮ ದೊಡ್ಡಮ್ಮನೆ ಮಾಡ್ತಿದ್ದು. ಅವ್ರು ಬೇಡ ಬೇಡ ಅಂದ್ರೆ ಇವ್ರು ತಿನ್ನಿಸ್ತಾ ಇದ್ರು. ಸೊ ಅವ್ರಿಗೆ ಕೋಪ ಬಂದ್ಬಿಡ್ತು. ನಾನೇ ಪಕ್ಕದಲ್ಲಿದ್ದೆ, ನಮ್ಮಮ್ಮ ಹೆಂಗ ತಿನ್ಸ್ತಾ ಇದ್ರ, ನಾನ್ ನಿಂತ್ಕೊಂಡ್ ನೋಡ್ತಾ ಇದ್ದೆ ಏನ್ ಮಾಡ್ತಿದಾನೆ ಅಂತ. ಸೊ ಅವ್ರ ಕೋಪ ಬಂದು ನಾನ್ ಇಟ್ಕೊಂಡು ಡ್ರೆಸ್ ಇಟ್ಕೊಂಡು ಎಳ್ದು ಕೆಟ್ಟ ಮಾತಲ್ಲ ಬೈದ್ರು ನಂಗೆ. ಅಜ್ಜಿ ಪಾಪ ಅಜ್ಜಿ ಗೊತ್ತಿರ್ಲಿಲ್ಲ. ನಾನು ಅದನ್ನ ಎಲ್ಲಾರ ಹತ್ರ ಹೇಳ್ಕೊಂಡ್ ಬಂದೆ. ಯಾಕೆಂದ್ರೆ ಚಿಕ್ಕವಳ, ತುಂಬಾ ಚಿಕ್ಕವಳಾಗಿದ್ಲು. ಅಜ್ಜಿ ಏನ್ ಬೈದ್ರು ಗೊತ್ತಾ? ಆಗ ಎಲ್ರು ಕೇಳೋರು ಅದೇ ಪ್ರಶ್ನೆನ ನನ್ ಕೇಳೋರು, ಅಜ್ಜಿ ಏನ್ ಬೈದ್ರು ಹೇಳು, ಅಜ್ಜಿ ಏನ್ ಬೈದ್ರು ಹೇಳು ಅಂತ. ನಾನು ಅದೇ ಟೋನಲ್ಲಿ ಅಜ್ಜಿ ಏನ್ ಬೈದ್ರು ಗೊತ್ತಾ ಅಂತ ಅನ್ಕೊಂಡ್ ಹೇಳ್ತಾ ಇದ್ದೆ, ಅಜ್ಜಿ ಸ್ಟೈಲ್ ಅಲ್ಲಿ. ಬಟ್ ಆಮೇಲೆ ನಾವ್ ಅಜ್ಜಿ ನನ್ನ ಹತ್ರ ಸಾರಿ ಕೇಳಿದ್ರು. ಅವ್ರ ಪಾಪ ಆ ಸ್ಟೇಜ್ ಅಲ್ಲಿ ಇದ್ರು. ನನ್ನ ಹತ್ರ ಸಾರಿ ಪುಟ್ಟ, ಸಾರಿ ಕೇಳಿದ್ದಾರೆ. ಅದನ್ನ ಹೋಗಿ ಹೇಳಿದೆ ಎಲ್ಲರಿಗೂ ಅಜ್ಜಿ ಸಾರಿ ಕೇಳಿದ್ರು ಅಂತ. ಅದ್ ಹೇಳಿರಲ್ಲ ನೀನು. ಅದು ಅವ್ರ ಆಮೇಲೆ ಅವ್ರು ಕೇಳಿದ ಪ್ರಶ್ನೆ ಬಂದ್ಬಿಟ್ಟು ಬರೀ ಅಜ್ಜಿ ಏನ್ ಬೈದ್ರು ಅಂತ, ಅಜ್ಜಿ ಸಾರಿ ಕೇಳಿದ್ರಾ ಅಂತ ಕೇಳಿದ್ರು. ಸಾರಿ ಕೇಳಿದ್ರು ಅಂತ ಹೇಳ್ತಿದ್ನಪ್ಪ. ನೋಡ್ರಪ್ಪ, ನೋಡಿ ನಿಮ್ ವೈಶ್ವ ಹೆಂಗಿದಾಳೆ ಅಂತ. ಸೊ ಹೂರ್ಣ ರೆಡಿ ಆಗಿದೆ. ಹೂರ್ಣ ನಂಗೆ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ತವಾ ರೆಡಿ ಆಗಿದೆ ಇಲ್ಲಿ. ಸೊ ಆನ್ ಮಾಡೋಣ. ಹಬ್ಬ ಅಲ್ವಾ, ಇದನ್ನ ಒಂಚೂರು ತಗೊಂಡು ಮಾಡ್ಕೊಳ್ಳೋಣ. ಓ ತಟ್ಕೋಬೇಕಿದೆ ಹೇಗೆ ಸಣ್ಣ ತಟ್ಕೋಬೇಕಾ? ಹೌದು. ಇಲ್ಲ, ಇವಾಗ ಫಸ್ಟ್ ಹೂರ್ಣ ಇಡಕ್ಕೆ ಒಂಚೂರು ಸ್ವಲ್ಪ ಆಯ್ತು. ಅಮ್ಮ ದೊಡ್ಡಮ್ಮ ಎಲ್ಲ ಕೈಯಲ್ಲೇ ಹಿಂಗೆಲ್ಲ ಮಾಡ್ಬಿಡ್ತಾರಲ್ಲ. ಏನಾಗಲ್ಲ, ಕಾಯ್ತಿರೋ ಎಣ್ಣೆಲ್ಲ ಹಂಗೆ ಕೈ ಹಾಕಿ ಹಿಂಗ್ ತೆಗಿತಾರೆ ಎಕ್ಸ್ಪರ್ಟ್ ಗಳು ಅಂತ ಅದಕ್ಕೆ ಹೇಳೋದು. ಆಹಾ ಎಷ್ಟ್ ಚೆನ್ನಾಗಿದೆ. ಯೆಲ್ಲೋ ಕಲರ್ ಅಲ್ಲಿ ಮಧ್ಯ ಬ್ರೌನ್. ಅವ್ರವ್ರು ಹೇಗೆ ಕಂಫರ್ಟಬಲ್ ಆಗಿರ್ತಾರೋ ಅದು ಈಸಿ, ಅದು ಕಂಫರ್ಟ್ ಆಗಿರುತ್ತೆ. ಅದ್ರಲ್ಲೂ ಮಾಡ್ಬೋದು ಹಾಗೇನೆ. ಇವಾಗ ಬಿಸಿ ಆಗಿದೆ, ಒಂಚೂರು ತುಪ್ಪ ಹಾಕಿ ಇದ್ರಲ್ಲಿ